ಮಧ್ಯಪ್ರಾಚ್ಯದ ಯುದ್ಧ 4 ವಾರ ಕಳೆದಿದೆ. ಆದರೆ ಈಗ 1 ತಿಂಗಳ ಕಾಲ ಕದನ ವಿರಾಮ ಘೋಷಣೆ ಆಗುತ್ತಾ ಅಥವಾ ಯುದ್ಧ ನಿಂತುಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇರಾನ್ಗೆ ಒಟ್ಟು 15 ಷರತ್ತನ್ನು ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಪರಮಾಣು ಅಣ್ವಸ್ತ್ರ ಹೊಂದುವಂತಿಲ್ಲ, ಅದಕ್ಕೋಸ್ಕರ ದಾಳಿ ಮಾಡಿದ್ದು ಅಂತ ಟ್ರಂಪ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲ್ಲ ಅಂತ ನೀವು ಒಪ್ಕೊಳ್ಬೇಕು. ಆಮೇಲೆ ಹೊರ್ಮುಜ್ ಜಲಸಂಧಿ ಕೂಡಲೇ ಓಪನ್ ಮಾಡಬೇಕು. ಅಲ್ಲೆಲ್ಲ ಲಾಕ್ ಮಾಡ್ಕೊಂಡಿದ್ದೀರಲ್ವಾ, ಅಲ್ಲಿ ನಿಮ್ಮದೇ ಆದಂಥ ಒಂದು ರಿಪಬ್ಲಿಕ್ ಮಾಡ್ಕೊಂಡಿದ್ದೀರಲ್ವಾ, ಅದನ್ನು ಕೂಡಲೇ ಫ್ರೀ ಆಗಿಬಿಡ್ಬೇಕು, ಮುಕ್ತವಾಗಬೇಕು. ಯುರೇನಿಯಂ ಉತ್ಪಾದನೆಯನ್ನು ಮೊದಲು ನಿಲ್ಲಿಸಬೇಕು. ಉಗ್ರರಿಗೆ ಇರಾನ್ ಫಂಡಿಂಗ್ ಮಾಡೋದನ್ನು ನಿಲ್ಲಿಸಬೇಕು. ಈಗ ಹಮಾಸು, ಹೆಬ್ಜುಲ್ಲಾ, ಹೌತಿ ಬಂಡೂಕೋರು ಇವರೆಲ್ಲ ಇರಾನ್ನ ಮಕ್ಕಳಿದ್ದಂಗೆ ಅವರು. ಸಾಕಷ್ಟು ಟೆರರ್ ಸಂಘಟನೆಗಳನ್ನು ಇರಾನ್ ಕೂಡ ಸಾಕೊಂಡು ಬರ್ತಾ ಇತ್ತು. ಇದೇನು ಜಗತ್ತಿಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಈಗ ಅದಕ್ಕೆ ನೀವು ಕಡಿಮೆ ಮಾಡಬೇಕು, ಫಂಡಿಂಗ್ ಮಾಡೋದನ್ನು ಬಿಡಬೇಕು. ಯುದ್ಧ ನಿಲ್ಲಿಸಲು 15 ಷರತ್ತನ್ನು ಟ್ರಂಪ್ ಹಾಕಿದ್ದಾರೆ ಈಗ. ಹಾಗಾದರೆ ಯಾವುದು ಆ 15 ಷರತ್ತುಗಳು? ಇದಕ್ಕೆ ಇರಾನ್ ಒಪ್ಕೊಂಡು ಬಿಡುತ್ತಾ ಅಷ್ಟು ಈಸಿಯಾಗಿ? ಇದು ಒಪ್ಪಂದಗಳ ಅಂದರೆ ಷರತ್ತ, ಅಥವಾ ನಾವು ಸೋತು ಬಿಟ್ವಿ, ನಮ್ಮ ಕಡೆಯಿಂದ ಇನ್ಮೇಲೆ ಏನು ಮಾಡೋಕ್ಕೆ ದಾಳಿ ಮಾಡೋಕ್ಕಾಗೋದಿಲ್ಲ, ಅಥವಾ ನಾವೇ ಶರಣಾಗತಿ ಆದ್ವಿ ಅನ್ನುವಂಥ ಒಂದು ಸಂದೇಶ ಇದು ಅಮೇರಿಕದ. ಹಾಗಾದರೆ ಬೇಸತ್ತು ಹೋಗಿಬಿಟ್ಟಿದೆ ಈ ಯುದ್ಧದಿಂದಾಗಿ. ಷರತ್ತು ನಂಬರ್ 1, ಇರಾನ್ ಪರಮಾಣು ಸಾಮರ್ಥ್ಯಗಳನ್ನು ನಾಶಪಡಿಸಬೇಕು. ಈಗೇನೋ ನೀವು ಪರಮಾಣುವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಅದೆಲ್ಲವನ್ನು ಕೂಡ ನೀವು ಕಂಪ್ಲೀಟಾಗಿ ಬಿಡಬೇಕು. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅನುಸರಿಸಬಾರ್ದು, ಅಂದರೆ ಬಾಂಬ್ ಗಿಂಬೆಲ್ಲ ರೆಡಿ ಮಾಡಬಾರ್ದು. ಷರತ್ ನಂಬರ್ 3, ಯುರೇನಿಯಂ ಉತ್ಪಾದನೆಯನ್ನು ನಿಲ್ಲಿಸಬೇಕು. ನೀವು ಕಂಪ್ಲೀಟ್ ಬಂದಾಗಬೇಕದು ಮ್ಯಾನುಫ್ಯಾಕ್ಚರಿಂಗು. ಷರತ್ 4, 60% ಯುರೇನಿಯಂ IAEAಗೆ ನೀಡಬೇಕಾಗಿದೆ. ಷರತ್ ನಂಬರ್ 5, 3 ಪ್ರದೇಶಗಳಲ್ಲಿನ ಪರಮಾಣು ಸೌಲಭ್ಯವನ್ನು ತೆಗೆಯಬೇಕಾಗಿದೆ. ನಟಾಂಜ್ ಆಗಿರ್ಬೋದು, ಇಸ್ಫಹಾನು, ಫೋರ್ಡ್ದಲ್ಲಿರುವಂಥ ಪರಮಾಣು ಈ ಉತ್ಪಾದನಾ ಕೇಂದ್ರ ಅದೆಲ್ಲ ಕಂಪ್ಲೀಟಾಗಿ ತೆಗಿಬೇಕು. 6, IAEAಗೆ ಪ್ರವೇಶ ಪಾರದರ್ಶಕತೆಯನ್ನು ನೀಡಬೇಕು ಅನ್ನುವಂಥ ಷರತ್ತಿದು. ಆಮೇಲೆ 7ನೇ ಷರತ್ತು, ಇರಾನ್ ಪ್ರಾದೇಶಿಕ ಪ್ರಾಕ್ಸಿ ಮಾದರಿ ತ್ಯಜಿಸಬೇಕು. ಷರತ್ 8, ಪ್ರಾಕ್ಸಿಗಳಿಗೆ ಹಣಕಾಸು ನಿಲ್ಲಿಸಬೇಕು, ಅಂದರೆ ಕೆಲವು ಉಗ್ರ ಸಂಘಟನೆಗಳಿಗೆ. ಷರತ್ ನಂಬರ್ 9, ಹೊರ್ಮುಜ್ ಜಲಸಂಧಿ ಮುಕ್ತವಾಗಬೇಕು, ಯಾವುದೇ ಅಡೆತಡೆ ಇರಬಾರ್ದು, ನಿರ್ಬಂಧ ಇರಬಾರ್ದು. ಷರತ್ ನಂಬರ್ 10, ಇರಾನ್ ಕ್ಷಿಪಣಿ ವ್ಯಾಪ್ತಿ ಸೀಮಿತವಾಗಿರಬೇಕು, ವ್ಯಾಪ್ತಿಯನ್ನು ಮೀರಿ ಬರಂಗಿಲ್ಲ. ನೋಡಿ, ಅಮೇರಿಕಾಗೆ ಭಯ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ ಈಗ. ಯಾಕೆಂದರೆ ಆಲ್ರೆಡಿ ಅವರು 2000 ಕಿಲೋಮೀಟರ್ ಕ್ಷಿಪಣಿನ ನುಗ್ಗಿಸ್ಬಿಟ್ಟಿದ್ದಾರೆ. ನಿರ್ದಿಷ್ಟ ಮಿತಿಗಳನ್ನು ನಂತರದ ನಿರ್ಧರಿಸಬೇಕು ಅಂತ. ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತ ಆಗಿರಬೇಕು. ಬುಷೆಹರ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಾಯ ಮಾಡಬೇಕು. ಅಂತಾರಾಷ್ಟ್ರೀಯ ಸಮುದಾಯ ವಿಧಿಸಿರುವಂಥ ನಿರ್ಬಂಧವನ್ನು ತೆರವು ಮಾಡಬೇಕು. ಒಪ್ಪದಿದ್ದರೆ ಹೇರಿರುವಂಥ ನಿರ್ಬಂಧ ಮರು ಜಾರಿ ಆಗುತ್ತೆ. 15 ಷರತ್ತಿದು. ಇರಾನ್ ಒಪ್ಕೊಂಡ್ಬಿಡುತ್ತಾ? ಹಾಗಾದರೆ ಆಯ್ತಪ್ಪ, ನೀವು ಹೇಳ್ದಂಗೆ ಕೇಳ್ಕೊಂಡು ಗುಲಾಮರಂಗೆ ಇರ್ತೀವಿ ಅಂತ? ನೋ ವೇ, ಚಾನ್ಸೇ ಇಲ್ಲ. ಆ ಬದಲಾವಣೆ ನಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗದಿರೋದು ಜಗತ್ತಿಗೆ, ಅಮೇರಿಕಾ ಇರಾನ್ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ ಅಂತೇಳಿ. ನೋಡಿ, ಕಂಡೀಷನ್ಸ್ ಯಾಕೆ ಬೇಕಾಗಿತ್ತು? ಆಯ್ತಪ್ಪ, ಬನ್ನಿ ಒಪ್ಪಂದ ಮಾಡ್ಕೊಳ್ಳೋಣ, ಯಾಕೆ ಬೇಕಾಗಿ? ಆಯ್ತಪ್ಪ, ಯುದ್ಧ ಮಾಡೋರು ಇವರು, ಆಯಿತು ನಾವು ಇರಾನ್ನ ಹೊಸಿಗೆ ಹಾಕ್ತೀವಿ, ಫಿನಿಷ್ ಮಾಡ್ತೀವಿ, ಸರ್ವನಾಶ ಮಾಡ್ತೀವಿ ಅಂತ ಎದೆ ತಟ್ಕೊಂಡು ಹೇಳಿದ್ರಲ್ಲ ಟ್ರಂಪು. ಹಾಗಾದರೆ ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ? ಹಾಗಾದರೆ ನೋಡಿ, ಇದು ಕೇವಲ ಕಂಡೀಷನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಯುದ್ಧ ಅವ್ರಿಗೂ ಕೂಡ ಸಾಕಾಗಿದೆ. ಅವರೇ ಮುಂದೆ ಬಂದು ಮಾತುಕತೆ ನಡೆಸೋಣ ಅಂತ ಹೇಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇರಾನ್ ಇಲ್ಲಿ ಗೆದ್ದಂಗೇನೆ ಅಂತ ಅರ್ಥ. ಹಾಗಾಗಿದ್ರೆ ನಿರಂತರವಾಗಿ ದಾಳಿ ಮಾಡ್ಬೋದಾಗಿತ್ತಲ್ವ? 5 ದಿನ ಗ್ಯಾಪ್ ಕೊಡೋದು, ನೆಕ್ಸ್ಟ್ 1 ತಿಂಗಳ ಗ್ಯಾಪ್ ಕೊಡೋದು. ಅಂದರೆ ಇದ್ರ ಹಿಂದೆ ಒಂದು ಲೆಕ್ಕಾಚಾರ ಇದೆ, ಸ್ಟ್ರಾಟಜಿ ಮಾಡ್ತಿರ್ಬೋದು ಅವರು. ಅಲ್ಲಿ ತಮ್ಮ ಮಿಲಿಟ್ರಿ ಪಡೆಯನ್ನು ಹೆಚ್ಚಿಸ್ತಾ ಇರ್ಬೋದು, ಅಥವಾ ಯುದ್ಧ ವಿಮಾನಗಳನ್ನು ಅಲ್ಲಿ ಮತ್ತೆ ಯುದ್ಧ ನೌಕೆಗಳಿಗೆ ಸಾಗಿಸ್ತಾ ಇರ್ಬೋದು. ಆದರೆ ಒಂದಂತೂ ಸ್ಪಷ್ಟ, ಇಲ್ಲಿ ಈ ಯುದ್ಧದಲ್ಲಿ ಇರಾನ್ ಸೋತು ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಅಮೇರಿಕಾ ಗೆದ್ದೇ ಬಿಡ್ತು ಅಂಥೇಳಿ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ.